ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ಚತುರ್ದಶಿ ತಿಥಿ, ಪೂರ್ವಭಾದ್ರ ನಕ್ಷತ್ರ. ಈ ದಿವಸ ವಿಶ್ವಾವಸು ಸಂವತ್ಸರದ ಕೊನೆಯ ದಿವಸದಲ್ಲಿ ನಾವಿದ್ದೀವಿ. ಈ ಸಂದರ್ಭದಲ್ಲಿ ಡಿ ವಿ ಜಿಯವರ ಒಂದು ಮಾತು ನೆನಪಾಗುತ್ತೆ. ಏನು? ಪ್ರೇಮ ಬೀಜಗಳಿಹವು ವೈರಿ ಬೀಜಗಳೊಲೆ, ಸೌಮ್ಯಮಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ, ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವನರಸು ಮಂಕುತಿಮ್ಮ ಅಂತ. ವೈರಿ ಬೀಜಗಳು ಅಂತಂದರೆ, ನಾವೊಂದು ಬಿತ್ತನೆ ಮಾಡಿದಾಗ ಭತ್ತದ ತೆನೆಯನ್ನು ಅಥವಾ ಯಾವುದೋ ಕಾಳು ಮತ್ತೊಂದನ್ನು ಆ ಬೀಜಗಳನ್ನು ಬಿತ್ತಿದಾಗ ಹೇಗೆ ಒಂದು ಮರ ಬೆಳೆದು ಹೆಮ್ಮರವಾಗಿ ಫಲವನ್ನು ಕೊಡುತ್ತೋ ಆ ರೀತಿಯಲ್ಲಿ ವೈರಿ ಬೀಜಗಳಿಹವು. ವೈರಿತನದ ಬೀಜಗಳನ್ನು ಬಿತ್ಕೊಂಡ್ಬಿಟ್ರೆ ನಮಗೆ ಏನು ಫಲ? ಅದರಿಂದ ಕೆಡುಕು, ಯುದ್ಧ ಅಥವಾ ಇನ್ನೇನೋ ಹೀಗೆ ಪ್ರಮಾದಗಳು. ಆ ರೀತಿಯಲ್ಲೇ ಪ್ರೇಮ ಬೀಜಗಳಿಹವು, ಪ್ರೀತಿಯ ಬೀಜಗಳು ಇದ್ದಾವಪ್ಪ, ಅವುಗಳನ್ನು ಬಿತ್ತಬೇಕು. ತನ್ಮೂಲಕ ನಗು ಅಂತಕ್ಕಂಥ ಪುಷ್ಪ ಸಿಗಬಹುದು, ಸ್ನೇಹ ಅಂತಕ್ಕಂಥ ಪುಷ್ಪ ಸಿಗಬಹುದು, ಫಲ ಸಿಗಬಹುದು. ಹೀಗೆ ಅವುಗಳಿದ್ದ ಹಾಗೆ ಇದೂ ಇದೆ. ಸೌಮ್ಯಮಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ, ಕ್ಷೋಭೆ ಇದೆಯಲ್ಲ, ಪ್ರಕೃತಿಯಲ್ಲಿ ಆಗ್ತಕ್ಕಂಥ ವೈಪರೀತ್ಯಗಳು, ಇನ್ನೇನೋ ಒಂದು ತಗಾದೆಗಳು, ಘರ್ಷಣೆಗಳು, ಯುದ್ಧಗಳು, ಇವೆಲ್ಲದರ ಜೊತೆಗೆ ಸೌಮ್ಯಮಂ ಇಹುದು, ಸೌಮ್ಯವೂ ಇದೆ. ಅಂದರೆ ಎರಡೂ ಇದೆ, ಪ್ರೀತಿಯೂ ಇದೆ, ಯುದ್ಧವೂ ಇದೆ, ಸೌಮ್ಯವೂ ಇದೆ, ಗಲಭೆಯೂ ಗಲಾಟೆಯೂ ಇದೆ. ಈ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವನರಸೋ ಮಂಕುತಿಮ್ಮ ಅಂತ. ಸಾಮರಸ್ಯವನ್ನು ನಾವು ಅರಸಿ ಹುಡುಕ್ತಾ ಹೋಗಬೇಕು, ಅದನ್ನು ನಾವು ಪಡೀಬೇಕು ಅಂತ ಡಿ ವಿ ಜಿಯವರು ಹೇಳ್ತಾರೆ. ವಿಶ್ವಾವಸು ಸಂವತ್ಸರ ಹೆಸರು ವಿಶ್ವಾವಸು ಅಂದರೆ ಒಂದು ವಿಶ್ವಾಸವನ್ನು ಇಡ್ತಕ್ಕಂಥದ್ದು, ಮುಂದೆ ಬರ್ತಕ್ಕಂಥದ್ದು, ನಾಳೆ ಇಂದು ಶುರುವಾಗ್ತಕ್ಕಂಥದ್ದು ಪರಾಭವ, ಸೋಲನ್ನು ತಂದುಕೊಡ್ತಕ್ಕಂಥ ಸಂವತ್ಸರ ಅಂತ. ನಮ್ಮಲ್ಲಿ ವಿಶ್ವಾಸವೂ ಇದೆ, ಸೋಲು ಇದೆ, ಯುದ್ಧ ಇದೆ, ಶಾಂತಿ ಇದೆ, ಜಗಳ ಇದೆ, ಪ್ರೀತಿ ಇದೆ, ಸರ್ವವೂ ಇದೆ. ಈ ವರ್ಷದ ಕೊನೆಯ ಘಟ್ಟದಲ್ಲಿ ಇವೆಲ್ಲವೂ ಇದ್ದೇ ಇರುತ್ತೆ. ಎಷ್ಟು ಸಂವತ್ಸರಗಳ ಕಾಲಚಕ್ರ ಉರುಳಿದ್ರೂ ಕೂಡ ಯಾವ ವರ್ಷವೂ ಕೂಡ ಸಂಪೂರ್ಣ ಶಾಂತ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಲಿಕ್ಕಾಯ್ತಾ? ಇಷ್ಟು ವರ್ಷಗಳ ಕಾಲ ನಾವು ಸಾಗಿ ಬಂದ್ವಿ, ಆಗಲಿಲ್ಲ. ಮುಂದೆ ಇಂಥದ್ದೇ ಸಂವತ್ಸರಗಳ ಚಕ್ರದ ರಾಶಿ ಹರಿದು ನಿಂತಿದೆ ಮುಂದೆ. ಅಲ್ಲೂ ಸಮೃದ್ಧವಾದ ಶಾಂತಿಯನ್ನು ಕಾಣ್ತೀವೋ ಅಥವಾ ಸಮೃದ್ಧವಾದ ಕಲಹ ಪರಾಭವ ಅಂದರೆ ಸಂಪೂರ್ಣ ಸೋಲನ್ನೇ ಕಾಣ್ತೀವಾ ಅಂತ ಕಂಗಾಲಾಗೋದು ಬೇಡ. ಜೀವನ ಇರ್ತಕ್ಕಂಥದ್ದೇ ಸಾಮರಸ್ಯವನ್ನು ಅರಸುವಲ್ಲಿ. ಹೀಗಾಗಿ ನಾವು ಹೆದರಿಕೊಳ್ಳದೆ, ಈ ಹಿಂದೆಯೂ ಏನಂಥ ಬಂಗಾರ ನಮ್ಮ ಕೈಗೆ ಸಿಕ್ಕಿಲ್ಲ, ಮುಂದೆಯೂ ಬಂಗಾರದ ಫಲ ನಮಗೆ ಸಿಗುತ್ತೆ ಅಂತ ಆಶಾದಾಯಕರಾಗಿರಬಹುದು. ಆದರೆ ಸಿಕ್ಕೇ ಸಿಗುತ್ತೆ ಅನ್ನೋ ಹುಚ್ಚಿ ಇರಬಾರ್ದು. ಹೀಗಾಗಿ ಬಂದದ್ದನ್ನು ಸ್ವೀಕರಿಸ್ತಾ ಡಿ ವಿ ಜಿಯವರ ಮಾತೆ ಕಗ್ಗಗಳನ್ನು ಒಂದು ಸಲ ಓದ್ಕೊಂಡ್ಬಿಟ್ರೆ ಅಚ್ಚುಕಟ್ಟಾಗಿ ಬದುಕಿನಲ್ಲಿ ಹೇಗೆ ಮನುಷ್ಯ ಹೆಜ್ಜೆಗಳನ್ನು ಇಡಬೇಕು ಅನ್ನೋದು ಸ್ಪಷ್ಟವಾಗಿ ಬಿಡುತ್ತೆ. ಹೀಗಾಗಿ ಈ ಸಂವತ್ಸರದ ಕೊನೆಯಲ್ಲಿ ನಾವು ಸಾಮರಸ್ಯವನ್ನು ಮನಸ್ಸಿಗೆ ತಂದುಕೊಳ್ತಾ ಮುಂದೆ ಏನು ಬಂದರೂ ಅದನ್ನು ಸ್ವೀಕರಿಸಲೇಬೇಕು, ಬೇರೆ ದಾರಿ ಇಲ್ಲ. ಅದು ಕೆಡುಕಿರಲಿ ಒಳಿತಿರಲಿ ಅದನ್ನು ಸ್ವೀಕರಿಸಬೇಕು. ಆ ಸ್ವೀಕರಿಸುವ ಮನೋಧರ್ಮವನ್ನು ಆ ಪರಮೇಶ್ವರ ಕರುಣಿಸಲಿ ಅಂತ ನಮ್ಮ ಮನಸ್ಸಿಗೆ ಒಂದು ಗಟ್ಟಿಯಾದ ಒಂದು ಶರ ಬರೆದಿಟ್ಟುಕೊಂಡು ಪರಮೇಶ್ವರನಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು. ಎಲ್ಲರೂ ಕೂಡ ಈ ದಿವಸ ಅದನ್ನು ಮಾಡೋಣ. ಪರಮೇಶ್ವರ ನಮಗೆ ಒಳ್ಳೆಯದನ್ನು ತಂದುಕೊಡಲಿ, ಕೆಡುಕನ್ನು ಎದುರಿಸುವ ಶಕ್ತಿಯನ್ನು ಕೂಡ ಕೊಡಲಿ ಅಂತ ಪ್ರಾರ್ಥಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.